ನಮಸ್ಕಾರ, ಮಯೂರ ಅಗ್ರವಾರ್ತೆಗೆ ಸ್ವಾಗತ. ನಾನು ನಿಶ್ಚಿತಾ. ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೆ ಸ್ವಾಭಿಮಾನಿ ಒಕ್ಕೂಟದ ಅಡಿಯಲ್ಲಿ ಸಮಾವೇಶ ನಡೀತಾ ಇದೆ ಅಂತ ಹೇಳಿ ಮಂಡ್ಯದ ಕೆಆರ್ಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಒಕ್ಕೂಟದಿಂದ ಹೆಚ್ಚಾಗಿ ಜನರನ್ನ ಕರೆದುಕೊಂಡು ಬರ್ತಾರೆ. ಹೆಸರು ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷವೂ ಸಹ ಸೇರ್ಕೊಂಡು ಈ ಸ್ವಾಭಿಮಾನಿ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಮೂಡಾ ವಿಚಾರದಲ್ಲಿ ಇಡಿ ಲೋಕಾಯುಕ್ತಕ್ಕೆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಇಡಿ ಬಂದಿರೋದು ರಾಜಕೀಯ ಪ್ರೇರಿತವಾಗಿದೆ. ಇನ್ನು ನಾಳೆ ಏನು ನ್ಯಾಯಾಲಯದಲ್ಲಿ ಕೇಸ್ ಬರ್ತಾ ಇದೆ, ಸಿಂಗಲ್ ಜಡ್ಜ್ ಬೆಂಚ್ ನಲ್ಲಿ ಬರುತ್ತೆ. ನಾವು ಹಾಕಿರುವಂತಹ ಅಪೀಲ್ ಅದು. ಈಗ ಇಡಿ ಅವರು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಇಡಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಅರ್ಥ? ಇಡಿ ಅವರಿಗೆ ಯಾವುದೇ ಅಧಿಕಾರವೂ ಇಲ್ಲ ಎಂದಿದ್ದಾರೆ. ಇನ್ನು ಕೋರ್ಟ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಹೇಗ್ ಮಾಡಿದ್ದಾರೆ, ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆಯೂ ಕೂಡ ಮಾತನಾಡಿರುವಂತಹದ್ದು. ಈಗ ಜೊತೆಗೆ ಪ್ರಮುಖವಾಗಿ ಏನು ಹಾಸನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದೊಟ್ಟಿಗೂ ಕೂಡ ಮಾತನಾಡಿರುವಂತಹದ್ದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಪ್ರಮುಖವಾಗಿ ಇವತ್ತು ಸ್ವಾಭಿಮಾನಿ ಸಮಾವೇಶ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡಿರುವಂತಹದ್ದು. ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಏನು ನೋಡೋಣ. ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಸರ್. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ. ಹೆಸರು ಏನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಅಲ್ಲ, ಸ್ವಾಭಿಮಾನಿ ಸಮಾವೇಶ ಇಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕೆ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಸರ್, ಒಂದ್ ಕಡೆ ಮೂಡಾ ಕೇಸ್ನಲ್ಲಿ ಸರ್ ಇಡಿ ಅವರು ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದಾರೆ ಸರ್, ದೊಡ್ಡ ಮಟ್ಟದ ಅಕ್ರಮ ಆಗಿದ್ದು. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತಕ್ಕೆ ಇಡಿ ಅವರು ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ವಾ? ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ, ರಿಟ್ ಅಪೀಲ್ ಆಗ್ತಾ ಇದ್ದೀವಿ. ಅದು ನಾಳೆ ಬರ್ತಾ ಇದೆ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಪ್ರಕಾರ ಮಾಡಕ್ ಬರಲ್ಲ. ಹಂಗೆ ಎರಡನೇದು, ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ದಿಸ್ ಈಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಈಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ನಾನು ಯಾರು ತನಿಖೆ ಮಾಡೋದು? ತನಿಖೆ ಮಾಡೋದು ಮಾಡಿ ನೋಡಪ್ಪ. ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು? ತನಿಖೆ ಮಾಡಿ ಇದನ್ನ ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಏನಂತ ಹೇಳಿರೋದು? ಡಿಸೆಂಬರ್ 24 ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿರೋದು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಬಂಡಾಯವನ್ನ ಸಾರಿರುವಂತಹ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿ ಕೊಟ್ಟಂತಹ ನೋಟಿಸ್ಗೆ 6 ಪುಟಗಳ ಉತ್ತರವನ್ನ ನೀಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಖುದ್ದು ಹಾಜರಾಗಿ ಲಿಖಿತವಾಗಿ ಮಾತ್ರವಲ್ಲದೆ
ಮೌಖಿಕವಾಗಿಯೂ ಕೂಡ ಈ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ, ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀನಿ. ವಕ್ಫ್ ಬೋರ್ಡ್ ರೈತರು ಏನಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾನು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀನಿ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಬಳಿಸಿರುವಂತಹ ಆಸ್ತಿ ಏನಿದೆ ಆ ಕುರಿತಾಗಿ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷರು ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟಕ್ಕೂ ಸಹ ಮುಂದಾಗ್ಲಿಲ್ಲ. ಹೀಗಾಗಿ ವಕ್ಫ್ ಬೋರ್ಡ್ ವಿರುದ್ಧ ನಾವು ತಾರ್ಕಿಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಹೋರಾಟದಲ್ಲಿ ಪಕ್ಷ ಭಾಗಿಯಾಗಬೇಕಾಗಿತ್ತು. ನಾವು ಪಾದಯಾತ್ರೆಗೆ ಮುಂದಾಗಿದ್ವಿ, ಆದ್ರೆ ಇದಕ್ಕೆ ವ್ಯವಸ್ಥಿತವಾಗಿ ತಡೆಯನ್ನ ಒಡ್ಡಲಾಗಿತ್ತು. BY ವಿಜಯೇಂದ್ರ ಅವರಿಂದ ಪಕ್ಷದಲ್ಲಿ ಗುಂಪುಗಾರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕೆಲವರನ್ನ ಕಟ್ಕೊಂಡು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಹೀಗಾಗಿ ಉಪಚುನಾವಣೆಯಲ್ಲಿ ನಮ್ಗೆ ಈ ಬಾರಿ ಸೋಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕಾರಣದಿಂದ ಹಲವಾರು ಕ್ಷೇತ್ರಗಳಲ್ಲೂ ಕೂಡ ಸೋಲಾಗಿದೆ. BSY ವಿರುದ್ಧ ಹಲವಾರು ಕೇಸ್ಗಳಿದೆ. ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹದ್ದು ಅನಿವಾರ್ಯವಾಗಿದೆ. ಇನ್ನು ನನ್ನ ಕಾರ್ಖಾನೆ ಬಂದ್ ಮಾಡಿಸಿದ್ರು, ಆದ್ರೂ ನಾನು ಹೋರಾಟವನ್ನ ಮುಂದುವರಿಸಿದ್ದೀನಿ. ನಾನು ಹಿಂದುತ್ವವನ್ನ ಪ್ರಬಲವಾಗಿ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿಯಾಗಿರುವಂತಹ ದರ್ಶನ್ ಅವರ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ವಿಚಾರಣೆ ಸಹ ನಡೀತಾ ಇರುವಂತಹದ್ದು. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಲಾಗಿರುವಂತಹದ್ದು. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಈಗಾಗಲೇ ಮಧ್ಯಂತರ ಬೇಲ್ನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇರುವಂತಹದ್ದು. ಸೊಂಟ ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸರ್ಜರಿಯನ್ನ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸುಮಾರು ದಿನಗಳಿಂದ ಮಧ್ಯಂತರ ಜಾಮೀನಿನ ಮೇರೆಗೆ ಅವರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮಧ್ಯಂತರ ಜಾಮೀನನ್ನ ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಫಿಸಿಯೋಥೆರಪಿಯನ್ನ ಕೂಡ ಮಾಡಿಸಲಾಗ್ತಾ ಇದೆ. ಶೀಘ್ರವೇ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಇದ್ರ ಮಧ್ಯೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೂಡ ಕೋರಿದೆ. ಶೀಘ್ರದಲ್ಲೇ ಈ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ಅವರು ಬೆನ್ನು ನೋವಿನ ಕಾರಣವನ್ನ ನೀಡಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿರುವಂತಹದ್ದು. ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಳ್ಳದೆ ಇದ್ರೆ ಇನ್ನು ಪಾರ್ಶ್ವವಾಯು ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ವೈದ್ಯರು ಆತಂಕವನ್ನ ಕೂಡ ಹೊರಹಾಕಿದಂತಹ ರಿಪೋರ್ಟ್ ಅನ್ನ ನೀಡಿ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು. ದರ್ಶನ್ಗೆ ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಒಂದ್ ಕಡೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಅವರಿಗೆ ಜಾಮೀನನ್ನ ನೀಡಬೇಕೋ ಬೇಡವೋ ಎಂಬುದರ ಕುರಿತಾಗಿಯೂ ಕೂಡ ವಾದ ವಿವಾದಗಳು ನಡೀತಾ ಇದೆ. ಹೇಗಿರುವಾಗಲೇ ಅವರ ಮಧ್ಯಂತರ ಜಾಮೀನು ರದ್ದತಿಯನ್ನ ಕೋರಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಈಗಾಗಲೇ ಡಿಸೆಂಬರ್ 9 ಏನಿದೆ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ದರ್ಶನ್ ಅವರಿಗೆ ತೀವ್ರ ರಕ್ತದೊತ್ತಡ ಇರುವಂತಹ ಕಾರಣದಿಂದಾಗಿ ಅವರು ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅವರನ್ನ ಚಿಕಿತ್ಸೆಗೆ ಸಿದ್ಧ ಮಾಡ್ತಾ ಇರೋದಾಗಿ ಕೋರ್ಟ್ನಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ಅನ್ನುವಂಥದ್ದು ಸಹ ತಿಳಿದು ಬಂದಿರುವಂತಹದ್ದು. ಈಗಾಗಲೇ ಏನು ದರ್ಶನ್ಗೆ ಕೊಟ್ಟಂತಹ ಸಮಯಾವಕಾಶ ಮುಗಿತಾ ಬರೋದಕ್ಕೆ ಕೇವಲ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ. ಹಾಗಾಗಿ ಒಂದು ಸಮುದಾಯದ ಓಲೈಕೆಗಾಗಿ ರೈತರ ಕಣ್ಣಲ್ಲಿ ನೀರು ಬರುವಂತೆ ಮಾಡುವಂತಹದ್ದು ಸರಿಯಲ್ಲ. ಅಧಿಕಾರದ ಮದದಿಂದ ರೈತರು ಕಣ್ಣಲ್ಲಿ ನೀರು ಬಂದ್ರೆ ಸರ್ಕಾರಕ್ಕೆ ಶಾಪ ತಟ್ಟುತ್ತೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀದರ್ನ ಗಾಂಧಿ ಗಾಜ್ನಲ್ಲಿ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದಂತಹ ನಮ್ಮ ಭೂಮಿ ನಮ್ಮ ಹಕ್ಕು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ವಿಜಯೇಂದ್ರ ಅವರು ವಕ್ಫ್ ಹೆಸರಲ್ಲಿ ಹಿಂದೂಗಳನ್ನ ರಸ್ತೆಗೆ ತರುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಸಂದರ್ಭ ಬಂದಿದೆ.
ರಾಜ್ಯದಲ್ಲಿ 3 ತಂಡಗಳ ಮೂಲಕ ಹೋರಾಟಕ್ಕೆ ಬಿಜೆಪಿ ಸಹ ಈಗ ಮುಂದಾಗಿದೆ ಅಂತ ಹೇಳಿದ್ರು. ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನಗಳಿಗೆ ವಕ್ಫ್ ನೋಟಿಸ್ ಅನ್ನ ಕೊಡಿಸ್ತಾ ಇದ್ರೆ, ಸಿದ್ದರಾಮಯ್ಯ ನಡವಳಿಕೆಯನ್ನ ನೋಡ್ತಾ ಇದ್ರೆ ಅವರು ಕೇವಲ ಅಲ್ಪಸಂಖ್ಯಾತ ಮತಗಳಿಂದ ಅವ್ರು ಗೆದ್ದಿದ್ದಾರೆ ಎನ್ನುವಂತಹದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ಕೂಡ ಮಾತನಾಡಿದ್ರು. ಅಭಿವೃದ್ಧಿಗೆ ಅಂತ ಹೇಳಿ ಮೀಸಲಿಟ್ಟಂತಹ ಅನುದಾನವನ್ನ ಲೂಟಿ ಹೊಡೆದಿದ್ರು, ಅನುದಾನ ಲೂಟಿ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಹೋರಾಟದ ಬಳಿಕ ಹಗರಣದ ಬಗ್ಗೆ ಸದನದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಂಡಿದ್ರು. ಮೂಡಾ ಹಗರಣದ ವಿರುದ್ಧ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನ ಮಾಡಿದೀವಿ, ಈಗಲೂ ಕೂಡ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿವೇಶನದ ಬದಲಿಗೆ 52 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ ಯಾರು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ BY ವಿಜಯೇಂದ್ರ ಕಿಡಿಕಾರಿದ್ರು. ದಕ್ಷಿಣ ಕೊರಿಯಾದಲ್ಲಿ ರಕ್ಷಣಾ ಸಚಿವ ಕಿಮ್ ಹುಂಗ್ ರಾಜೀನಾಮೆಯನ್ನ ನೀಡಿದ್ದಾರೆ. ಸಮರ ಕಾನೂನಿನ ಕಲ್ಪನೆಯ ಮಾಸ್ಟರ್ ಮೈಂಡ್ ಅಂತ ಹೇಳಿ ಅವರನ್ನ ಕರೆಯಲಾಗಿತ್ತು. ಆದ್ರೆ ಇದೀಗ ಕಿಮ್ ಯೋಂಗ್ ರಾಜೀನಾಮೆಯನ್ನ ನೀಡಿದ್ದಾರೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಅವರು ರಾತ್ರಿ 11 ಗಂಟೆಗೆ ಹಠಾತ್ತನೆ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಿದ್ರು. ಸಮರ ಕಾನೂನನ್ನ ಹೇರೋದಾಗಿ ಘೋಷಣೆಯನ್ನ ಮಾಡಿದ್ರು. ಇನ್ನು ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೋನ್ ಅವರ ಪಕ್ಷವು ಸಂಸತ್ನಲ್ಲಿ ಕಡಿಮೆ ಬೆಂಬಲವನ್ನ ಹೊಂದಿದೆ. ಪ್ರತಿಪಕ್ಷ ಡೆಮಾಕ್ರೆಟಿಕ್ ಪಕ್ಷ ಸಂಸತ್ನಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಆಡಳಿತಾರೂಢ ಪೀಪಲ್ಸ್ ಪವರ್ ಪಕ್ಷದಿಂದ ಪ್ರತಿಯೊಂದು ನಿರ್ಧಾರವನ್ನ ವಿರೋಧ ಪಕ್ಷವು ಸಂಸತ್ನಲ್ಲಿ ರದ್ದುಪಡಿಸುತ್ತೆ. ಇನ್ನು ಪ್ರತಿಪಕ್ಷಗಳ ವಿರೋಧ ಮತ್ತೆ ಸಾರ್ವಜನಿಕರ ಕೋಲಾಹಲದ ನಡುವೆ ಅವರು ಈ ನಿರ್ಧಾರವನ್ನ ಹಿಂಪಡಿಬೇಕಾಗಿತ್ತು. ಇನ್ನು ಈ ಹಿಂದೆ ಸಂಸತ್ನಲ್ಲಿ ಈ ನಿರ್ಧಾರದ ವಿರುದ್ಧ ನಿರ್ಣಯವನ್ನ ಮಂಡಿಸಿ ಅದನ್ನ ಕೈಬಿಡಲಾಗಿತ್ತು. ಸೌದಿ ಅರೇಬಿಯಾದ ರಾಯಭಾರಿ ಚೋಯ್ ಭುಂಗ್ ಹೋಕ್ ಅವರನ್ನ ಹೊಸ ರಕ್ಷಣಾ ಸಚಿವರನ್ನಾಗಿ ಹೆಸರಿಸಲಾಗಿದೆ. ಉಪೇಂದ್ರ ನಟನೆಯ UI ಚಿತ್ರ ಈಗಾಗಲೇ ಒಟ್ಟು 5 ಭಾಷೆಯಲ್ಲಿ ಬಿಡುಗಡೆಗೊಳ್ತಾ ಇರುವಂತಹದ್ದು ಅಂತ ಹೇಳಿ ನಟ ಉಪೇಂದ್ರ ಅವರು ಈ ಕುರಿತಂತೆ ಮಾಧ್ಯಮಗೋಷ್ಠಿಯನ್ನ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಉಪೇಂದ್ರ ಅವರು ಮಾತನಾಡಿದ್ರು ಕೂಡ. ಅದರಲ್ಲೂ ಪ್ರಮುಖವಾಗಿ UI ಚಿತ್ರ ಏನಿದೆ, ಉಪೇಂದ್ರ ಅವರು ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ಭೇಟಿಯನ್ನ ಕೊಟ್ಟು UI ಚಿತ್ರದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ UI ಚಿತ್ರ ತಂಡದಿಂದ ಸುದ್ದಿಗೋಷ್ಠಿಯನ್ನ ಸಹ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಉಪೇಂದ್ರ ಅವರು ಇದೇ ಡಿಸೆಂಬರ್ 20ರಂದು ಚಿತ್ರ ತೆರೆಗೆ ಬರ್ತಾ ಇದೆ. ಒಟ್ಟು 5 ಭಾಷೆಗಳಲ್ಲಿ UI ಚಿತ್ರ ಬಿಡುಗಡೆಗೊಳ್ತಾ ಇದೆ. UI ಟೈಟಲ್ ಏನು ಅಂತ ನೀವೇ ಹೇಳ್ಬೇಕು ಅಂತ ಹೇಳಿ ಕೂಡ ಹೇಳಿದ್ರು. ಇಲ್ಲ ಅಂತ ಅಂದ್ರೆ ಹೆಸರೇ ಇಟ್ಬಿಡ್ತಾ ಇದೆ. ಚಿತ್ರಮಂದಿರದಲ್ಲಿ ವೀಕ್ಷಕರು ಹೀರೋ ಅಂತೆ ವಿಜೃಂಭಿಸಬೇಕು ಅನ್ನೋದು ನನ್ನ ಆಸೆ ಅಂತ ಕೂಡ ಉಪೇಂದ್ರ ಅವ್ರು ಹೇಳಿದ್ರು. ಇನ್ನು ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಇದೆ. ಆ ಅರ್ಥ ಏನಿದೆ ಅದನ್ನ ನೀವೆಲ್ಲರೂ ಕೂಡ ಅಭೂತಪೂರ್ವವಾಗಿ ಅದ್ಭುತವಾಗಿ ಅದ್ಭುತವಾಗಿ ಅರ್ಥವನ್ನ ಮಾಡ್ಕೊಳ್ತೀರಾ ಅಂತ ನನಗೆ ಗೊತ್ತು. ಟೀಸರ್ ಅನ್ನ ನೋಡ್ತಾ ಇದ್ರೆ ವಾರ್ನಿಂಗ್ ಏನು ಅನ್ನುವಂತಹದ್ದು ಅರ್ಥ ಆಗುತ್ತೆ. ರೆಗ್ಯುಲರ್ ಟ್ರೇಲರ್ ತರ ಈ ಚಿತ್ರ ಇರೋದಿಲ್ಲ ಅಂತ ಹೇಳಿ ಕೂಡ ನಟ ಉಪೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಚಿತ್ರ ಯಾವ ರೀತಿ ಅಂತ ನಾನು ಹೇಳೋದು ಕಷ್ಟ ಆಗುತ್ತೆ. ಥಿಯೇಟರ್ಗೆ ನೀವು ಬಂದ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ಗೊತ್ತಾಗುತ್ತೆ, ನಮಗೂ ಲಾಭ ಸಿಗುತ್ತೆ. ಸಿನಿಮಾ ಯಾವತ್ತೂ ಥಿಯೇಟರ್ನಲ್ಲೇ ನೋಡಬೇಕು ಅಂದ್ರೆ ಆವಾಗ ಮಾತ್ರ ಮಜಾ ಬರುತ್ತೆ. ಜನ ಹೊಸದೇನೋ ಕೊಡ್ತಾರೆ ಅಂತ ಕಾಯ್ತಾರೆ. ಅದಕ್ಕೆಲ್ಲ ನಮ್ಗೆ ಸ್ವಲ್ಪ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ. UI ಚಿತ್ರದ 2ನೇ ಭಾಗ ಬರುತ್ತಾ ಎಂಬಂತಹ ಪ್ರಶ್ನೆಗೆ ನಾನು ಯಾವ ಟ್ರೆಂಡ್ ಕೂಡ ಫಾಲೋವನ್ನ ಮಾಡೋದಿಲ್ಲ ಅಂತ ಹೇಳಿ ನಟ ಉಪೇಂದ್ರ ಹುಬ್ಬಳ್ಳಿಯಲ್ಲಿ UI ಚಿತ್ರತಂಡದ ನಡೆಸಿದಂತಹ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಾಧ್ಯಮದೊಟ್ಟಿಗೂ ಕೂಡ ಮಾತನಾಡುವಾಗ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಆಲ್ರೆಡಿ ಫಿಲಂ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಗೊತ್ತಿಲ್ದೇ ಇರೋದ ಬಲೆ ಇದ್ದೀರಾ ನೀವು. ಫಸ್ಟ್ ಆಫ್ ಆಲ್ ನೀವೆಲ್ಲ ಟೀಸರ್ ನೋಡಿರ್ತೀರಾ ಅನ್ಕೊಂಡಿದೀನಿ. ನೋಡಿದ್ದೀರಾ? ಓ, ಥ್ಯಾಂಕ್ ಯು. ಅದೇ ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಬಂದಿರೋದು. ನೀವು ನೋಡಿದ್ದೀರಾ, ನಿಮ್ಗೆಲ್ಲ ಗೊತ್ತಿರತ್ತೆ.
ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ UI ಫಸ್ಟ್ ಆಫ್ ಆಲ್ ಟೈಟ್ಲ್ ಏನು ಅಂತಾನೆ ತುಂಬಾ ಜನ ಕೇಳ್ತಾರೆ. ಅದು ನೀವೇ ಅದನ್ನ ಹೇಳಬೇಕು ಅಂದ್ರೆ ಆ ಥರ ಟೈಟ್ಲ್ ಇಟ್ಟಿರೋದು, ಇಲ್ಲಾಂದ್ರೆ ಹೆಸರೇ ಇಟ್ಬಿಡ್ತಿದ್ದೆ ನಾನು. ಅದಕ್ಕೆ ಒಬ್ಬೊಬ್ರು ವಿಶ್ಲೇಷಣೆ ಕೊಡ್ತಾರೆ, ಹಂಗ್ ಕೊಟ್ರೇನೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ನೀವು ಮಾತಾಡ್ಬೇಕು, ನಾವು ಮಾತಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಿನಿಮಾ ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರೋದು. ಅದು ಆಕ್ಚುಲಿ ಅದನ್ನೇ ನೀವು ಖುಷಿ ಪಡ್ತೀರಾ. ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನ್ ಖುಷಿ ಪಡ್ತೀನಿ ಅಂದ್ರೆ ಥಿಯೇಟರ್ ಇರೋ ಆಡಿಯನ್ಸ್ ಹೀರೋಗಳ ತರ ವಿಜೃಂಭಿಸ್ಬೇಕು, ಅದು ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ತರ ಪ್ರಯತ್ನ ಇರುತ್ತೆ. ನನಗೆ ನನ್ನ ಆಡಿಯನ್ಸೇ ಸೂಪರ್ ಸ್ಟಾರ್ಗಳು. ನನಗೆ ಅವರು ವಿಚಾರಗಳು, ಅವ್ರು ಏನ್ ಕಲಿತಾರೆ, ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ಬಹಳ ಮುಖ್ಯ. ಯಾಕೆ ನಿರ್ದೇಶಕನಾಗಿ ನನಗೊಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ತರ ಒಂದು ಮೆಟಾಫರಿಕ್ ಸಿನಿಮಾ ಅಂತಾನೆ ಹೇಳ್ಬೇಕಿದು. ಯಾಕಂದ್ರೆ ಪ್ರತಿನಿತ್ಯ ನೀವು ಒಂದ್ಸತಿ ನೋಡಿದಾಗ ಒಂದೇನ ಕಾಣಿಸುತ್ತೆ ನಿಮ್ಗೆ, ಅದ್ರ ಹುಡುಕದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ತರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದ್ರೆ ಒಂದೊಂದು ವಿಷಯ, ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟರ್ ಸ್ವಲ್ಪ ಹೈಟ್ ಇದಾನೆ ಅಂದ್ರೆ ಅರ್ಥ ಇರುತ್ತೆ, ಕುಳ್ಳಿಗಿದಾರೆ ಒಂದು ಅರ್ಥ ಇರುತ್ತೆ, ದಪ್ಪಗಿದಾರೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ತರ ಇರುತ್ತೆ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊಂತೀರಾ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದೀನಿ. ಯಾಕಂದ್ರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡ್ಬಿಟ್ಟಿದ್ದೀರಾ. ಬುದ್ಧಿವಂತರು ಆಡಿಯನ್ಸ್ ಯಾವತ್ತು ಬುದ್ಧಿವಂತರು ಅಂತ ಪ್ರತಿನಿತ್ಯ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ, ಸಿನಿಮಾದವ್ರು ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರ್ ಕೊಡ್ಬೇಕು ಅನ್ಕೊಂತಾ ಇರ್ತೀವಿ ನಾವು. ಬಟ್ ನಾನ್ ನಿರ್ದೇಶಕನ ಕ್ಯಾಪ್ ಹಾಕೊಂತಿದ್ದಂಗೆ ನನಗೆ ಅನ್ಸೋದು ಹ್ಯಾಟ್ಸ್ ಆಫ್, ಅವ್ರು ಇದಾರೆ ಬಿಡು, ಏನ್ ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು, ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ತರ ಒಂದು ಪ್ರಯತ್ನ ಈ ಚಿತ್ರ. ನೀವು ನೋಡಿರ್ತೀರ ಟೀಸರ್ನ, ಈಗಾಗಲೇ ನಿಮ್ಗೆ ಗೊತ್ತಾಗುತ್ತೆ ವಾರ್ನರ್ನ. ಇನ್ನೇ ಇದ್ರು ನೀವು ಕೇಳಬೇಕು. ಈಗ ಏನು ಅದೇ ತರದೊಂದು ಇದೆ. ಈಗ ಇದು ಯಾವ ತರ ಅಂತ ಹೌದು. ನೋಡಿ ಅದೇ ಹೇಳಿದ್ದು, ಅವಾಗ ಬರೀ ಪೋಸ್ಟರ್ ಬಿಡೋ ಅಷ್ಟೇ ನಮ್ಗೆ ಇದಿತ್ತು. ಅವಾಗ ಯೂಟ್ಯೂಬ್ಗಳಿರ್ಲಿಲ್ಲ, ಇದಿಲ್ಲ, ವಿಷುವಲಿ ಏನು ಹೇಳಕ್ಕಿರ್ಲಿಲ್ಲ, ಬರೀ ಥಿಯೇಟರ್ಲೇ ಹೇಳೋ ಅಂತ ಇದ್ದಿತ್ತು. ಈಗ ವಿಷುವಲಿ ಗ್ಲಿಮ್ಸ್ ಕೊಡೋ ಅಂತ ಟೀಸರ್, ಟ್ರೈಲರ್ ಇತ್ತೆಲ್ಲ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನನಗೇನಂದ್ರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ತರ ಇರಬಾರ್ದು ಈ ಚಿತ್ರ. ಯಾಕಂದ್ರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರತ್ತೆ ಅಂತ. ನಾನು ಮತ್ತೆ ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಬೇರೆ ತರ ಮಾಡೋಣ ಅಂತಾನೆ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನ. ಯಾಕಂದ್ರೆ ರೆಗ್ಯುಲರ್ ಇದಿರ್ತೇನೋ ಟೀಸರ್ ಟ್ರೈಲರ್ ತರ, ಅಲ್ಲೊಂದು ಆಕ್ಷನ್, ಇಲ್ಲೊಂದು ಬಿಲ್ಡಪ್, ಅಲ್ಲೊಂದು ಕಾಲು ಡಸ್ಟ್, ಏನೋ ಒಂದು ಡೈಲಾಗು, ಒಂದೇನೋ ಇಮಿಡಿಯೇಟ್ ಒಂದು ಸಾಂಗ್, ಆ ತರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ. ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ತರ ಇರುತ್ತೆ, ಅದ್ರಲ್ಲಿ ಏನೇನೋ ವಿಷಯಗಳು ಹೇಳುತ್ತೆ, ಅದ್ರಲ್ಲಿ ಒಂದು ಥ್ರಿಲ್ ಇರುತ್ತೆ. ಆ ತರ ಒಂದು ಪ್ರಯತ್ನ ಮಾಡಿದ್ದಷ್ಟೇ ಇದು ವಾರ್ನರ್ ಅಲ್ಲ. ನನ್ನ ಪ್ರಕಾರ UI ಅಷ್ಟೇ. ನಿಮ್ ಪ್ರಕಾರ ಏನೇನೋ ಆಗ್ಬೋದು ಅದು. ಖಂಡಿತ ಅದೇ ಬೇಕಾಗಿರೋದು ನನಗೆ. ಎಲ್ಲ ಮೂವಿ ನೋಡ್ಮೇಲೆ ನೀವ್ ಹೇಳೋವರೆಗೂ ನಾನ್ ಕಾಯ್ತೀನಿ ಅದಕ್ಕೆ. ಅದನ್ನ ನಿಮಗೆ ಎಷ್ಟೋ ಪಿಕ್ಚರ್ ಹೇಳೋದೇ ಬೇಡ, ನೀವೇ ಹೇಳ್ಬಿಡ್ತೀರ ಈ ತರ ಪಿಕ್ಚರ್ ಅಂತ ಅಲ್ವಾ. ಇದು ನಾನ್ ಹೇಳೋದು ಕಷ್ಟ ನನ್ಗೆ ಯಾವ ತರ ಪಿಕ್ಚರ್ ಅಂತ. ಅದೇ ಸ್ವಲ್ಪ ಥಿಯೇಟರ್ ನೀವು ಬರ್ಲಿಲ್ಲ ಅಂದ್ರೆ. ಗಡಿಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯಾಗಿ ಊರಿಗೆ ವಾಪಸ್ಸಾದ ಯೋಧನಿಗೆ ಸಾರ್ವಜನಿಕರು ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿರುವಂತಹ ಘಟನೆ ವಿಜಯನಗರದಲ್ಲಿ ನಡೆದಿರುವಂತಹದ್ದು. ವಿಜಯಪುರ ನಗರದ ಜಾಡರ ಓಣಿ ನಿವಾಸಿ ಅನಿಲ್ ಗೋಳಸಂಗಿ 23 ವರ್ಷಗಳ ಕಾಲ ಸುದೀರ್ಘವಾಗಿ ಗಡಿಯಲ್ಲಿ ಯೋಧನಾಗಿ ಸೇವೆಯನ್ನ ಸಲ್ಲಿಸಿದಾತ. ಸದ್ಯ ನಿವೃತ್ತಿಯಾಗಿ ವಾಪಸ್ಸಾದ ಯೋಧನನ್ನ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನ ಮಾಡಿ ಆತನನ್ನ ಕರೆತರಲಾಯಿತು. ಹೂಮಳೆಯನ್ನ ಸುರಿಸಿ ಅದ್ಧೂರಿಯಾಗಿ ಆತನನ್ನ ಸ್ವಾಗತ ಮಾಡಿಕೊಳ್ಳಲಾಯಿತು. ಇನ್ನು ಈ ವೇಳೆ ಐತಿಹಾಸಿಕ ಮಲ್ಲಿಕಾರ್ಜುನ ದೇಗುಲಕ್ಕೆ ಭೇಟಿ ನೀಡಿದ ಯೋಧ ಅನಿಲ್ ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಯೋಧ ಅನಿಲ್ ಜಮ್ಮು ಕಾಶ್ಮೀರ್, ಲೇ ಲಡಾಖ್, ಶ್ರೀನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ದುರ್ಗಮ ಪ್ರದೇಶಗಳಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇನ್ನು ಕುಟುಂಬಸ್ಥರು ಕೂಡ ಈ ಕುರಿತಂತೆ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.
ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ 2 ಚಿತ್ರಕ್ಕೆ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ದಾರೆ. ಹೀಗಿರುವಾಗ ಚಿತ್ರತಂಡಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿ ಶಾಕ್ ಅನ್ನ ನೀಡಿದ್ದಾರೆ. ಸಮಯ ಪಾಲನೆಯನ್ನ ಮಾಡದೆ ಪುಷ್ಪ 2 ಚಿತ್ರ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾದಂತಹ ಥಿಯೇಟರ್ಸ್ಗಳೇನಿದೆ ಅದಕ್ಕೆ ಈಗ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹದ್ದು. ಬೆಂಗಳೂರು ಜಿಲ್ಲಾಧಿಕಾರಿ ಇದಕ್ಕೆ ಈಗ ಶಾಕ್ ಅನ್ನ ನೀಡಿದ್ದಾರೆ. ಬೆಂಗಳೂರು ಕೆಲವು ಚಿತ್ರಮಂದಿರಗಳಲ್ಲಿ ನಿಗದಿಪಡಿಸಿದಂತಹ ಅವಧಿಗೂ ಹೆಚ್ಚಿನ ಕಾಲ ಅವಧಿಗೂ ಮುನ್ನವಾಗಿ ಪುಷ್ಪ 2 ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಯಾವುದೇ ಸಿನಿಮಾವನ್ನ ಬೆಳಗ್ಗೆ 6 ಗಂಟೆಗೂ ಮುಂಚಿತವಾಗಿ ಪ್ರದರ್ಶನವನ್ನ ಮಾಡಬಾರ್ದು ಎಂಬಂತಹ ರಾಜ್ಯ ಸರ್ಕಾರದ ನಿಯಮ ಕೂಡ ಇದೆ. ಹಾಗಿದ್ರೂ ಕೂಡ ಪುಷ್ಪ 2 ಚಿತ್ರ ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ಚಿತ್ರಮಂದಿರದ ಮಾಲೀಕರು ಬೆಳ್ಳಂಬೆಳಗ್ಗೆ 3:45ರಿಂದ ಅಭಿಮಾನಿಗಳಿಗಾಗಿ ವಿಶೇಷ ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರು ಜಿಲ್ಲಾಧಿಕಾರಿ ಕಡಿವಾಣ ಹಾಕಿದ್ದಾರೆ. ಚಲನಚಿತ್ರ ಪ್ರದರ್ಶನದ ನಿಯಮದ ಪ್ರಕಾರ ಕರ್ನಾಟಕ ರಾಜ್ಯದ ಚಿತ್ರಮಂದಿರಗಳಲ್ಲಿ ಮುಂಜಾನೆ 6 ಗಂಟೆಯ ಒಳಗಾಗಿ ಯಾವುದೇ ಚಿತ್ರಮಂದಿರಗಳಲ್ಲಿ ಚಿತ್ರಗಳನ್ನ ಪ್ರದರ್ಶನ ಮಾಡುವಂತಿಲ್ಲ ಎಂಬಂತಹ ರಾಜ್ಯ ಸರ್ಕಾರದ ಆದೇಶ ಇದ್ರೂ ಕರ್ನಾಟಕದ ಕೆಲವು ಮಂದಿರಗಳಲ್ಲಿ ಅವಧಿಗೂ ಮುನ್ನ ಚಿತ್ರ ಪ್ರದರ್ಶನಗೊಳ್ತಾ ಇರೋದು ಕಾನೂನು ಬಾಹಿರವಾಗಿದೆ. 43 ಥಿಯೇಟರ್ಗಳ ವಿರುದ್ಧ ಸಿನಿಮಾ ಪ್ರದರ್ಶನ ಮಾಡದಂತೆ ಬೆಂಗಳೂರು ಜಿಲ್ಲಾಧಿಕಾರಿ ಬ್ರೇಕ್ ಹಾಕಿರುವಂತಹ ಸುದ್ದಿ ಇದೀಗ ಹೆಚ್ಚಿನ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಪ್ಪಂದವಾಗಿದೆ ಎಂಬಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಡಿಕೆಶಿ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ, ನಮ್ಮ ನಡುವೆ ಯಾವ ಒಪ್ಪಂದವೂ ಕೂಡ ಆಗಿಲ್ಲ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅಂತ ಹೇಳಿ ಕೂಡ ಹೇಳಿದ್ರು. ಇದೀಗ ಅಧಿಕಾರ ಹಂಚಿಕೆಯ ಒಪ್ಪಂದದ ಹೇಳಿಕೆಗೆ ಇದ್ರ ಬಗ್ಗೆ ಕೂಡ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಒಪ್ಪಂದ ಆಗಿದೆ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಯಾಕಿರ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರಿಬ್ಬರೇ ರಾಜಕಾರಣ ಮಾಡ್ಲಿ, ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವರು ಇರೋದೇ ಬೇಡವಾ ಹಾಗಿದ್ರೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಯಾವ ಒಪ್ಪಂದ ಆಗಿದೆಯೋ ನಮಗೆ ಗೊತ್ತಿಲ್ಲ. ನಾನು 2 ರಿಂದ 3 ಜನರನ್ನ ದೆಹಲಿಯಲ್ಲಿ ಕೇಳಿದೆ, ಇಲ್ಲೂ ಸಹ ಕೇಳಿದೆ, ಒಪ್ಪಂದ ಆಗಿದೆ ಅಂತ ಹೇಳಿ ಯಾರೂ ಕೂಡ ಹೇಳಿಲ್ಲ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದವರೋ ನನಗೆ ಗೊತ್ತಿಲ್ಲ. ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಸಿಎಂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ರೀತಿ ಆಗೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಹೈಕಮಾಂಡ್ ಬಿಟ್ಟು ಹೋಗೋದಿಲ್ಲ. ಇನ್ನು ಹೈಕಮಾಂಡ್ ತೀರ್ಮಾನವನ್ನು ಒಪ್ಕೊಳ್ತೀವಿ ಅಂತ ಹೇಳಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.